ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ಒಂದು 10 ನಿಮಿಷದಲ್ಲಿ ಒಂದು ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಸೊ ತುಂಬಾನೇ ಈಸಿ. ಬನ್ನಿ, ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಸೊ ಇವಾಗ ನಾನು ಒಂದು ಕಪ್ಪಷ್ಟು ಹೆಸರುಬೇಳೆ, ಒಂದು ಕಪ್ಪಷ್ಟು ಹಾಲು, ಹಾಗೆ ಹಸಿ ತೆಂಗಿನಕಾಯಿ ಒಂದು ಸ್ವಲ್ಪ, 3 ಏಲಕ್ಕಿನ ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ, ಒಂದು ಕಪ್ಪು, ಹಾಗೆ ಡ್ರೈ ಫ್ರೂಟ್ಸ್, ನೀವು ಯಾವ ಡ್ರೈ ಫ್ರೂಟ್ಸ್ ನೀವು ಇಷ್ಟಪಡ್ತೀರಾ ಅದನ್ನ ತಗೊಳ್ಳಿ. ಈಗ ಒಂದು ಕುಕ್ಕರ್ಗೆ ನಾನು ಹೆಸರುಬೇಳೆ ಹಾಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ನಾನು 2 ಕಪ್ಪಷ್ಟು, 1 ಕಪ್ ಹೆಸರುಬೇಳೆಗೆ 2 ಕಪ್ಪಷ್ಟು ನೀರನ್ನ ಹಾಕೊಂಡು ಒಂದೇ ಒಂದು ವಿಷಲ್ನ ಕೂಗಿಸ್ಕೊತೀನಿ. ಸೊ ಅದು ಕೂಗಿಸೋಕ್ಕಿಟ್ಟಾದ್ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಸಿ ತೆಂಗಿನಕಾಯಿ, ಹಾಗೆ ನಾನು 3 ಏಲಕ್ಕಿನ ತಗೊಂಡಿದ್ನಲ್ವ, ಒಟ್ಟಿಗೆನೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕೂಗಾಯಿತು ವಿಷಲು. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಇರಬೇಕು. ತುಂಬಾ ನುಣ್ಣಗೆ ಮಾಡ್ಕೋಬೇಡಿ, ತುಂಬಾ ಇದಾಗ್ಬಿಡುತ್ತೆ. ಸೊ ಒಂದ್ ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಒಂದೇ ಒಂದು ನಿಮಿಷ ಸುಮ್ಮನೆ ಈ ರೀತಿ ಲೈಟಾಗಿ ಈ ರೀತಿಯಾಗಿ ಮಸ್ತ್ಕೋಬೇಕಾಗುತ್ತೆ. ಒಂದು ಲೈಟಾಗಿ ಮಸ್ಕೊಂಡು ಆದ್ಮೇಲೆ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಇದ್ರೆ ಸಾಕು. ಈಗ ನಾನು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಇದಕ್ಕೆ ಬೆಲ್ಲನ ಹಾಕೊತಾ ಇದ್ದೀನಿ. ನಾನು ಚೆನ್ನಾಗಿರೋ ಬೆಲ್ಲ ತಗೊಂಡಿದ್ದೀನಿ. ಸೊ ಇದರಲ್ಲಿ ಕಸ ಕಡ್ಡಿ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಗೆ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ. 1 ಕಪ್ ಅಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ. ಸೊ ಕರೆಕ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ನಿಮಗೆ ಸ್ವೀಟ್ ಬೇಕು ಇಲ್ಲ ಕಮ್ಮಿ ಬೇಕು ಅಂದರೆ ನೀವು ಕಮ್ಮಿನೂ ಕೂಡ ಮಾಡ್ಕೋಬೋದು, ಅರ್ಧ ಕಪ್ ಬೆಲ್ಲನ ಹಾಕೋಬೋದು. ಸೊ ಇವಾಗ ನೋಡ್ತಾ ಇದ್ರು ಬೆಲ್ಲ ಹಾಗೆ ಅದರಲ್ಲೇ ಬಿಸಿಯಾಗಿ ಕರಗೋಗ್ಬಿಡುತ್ತೆ. ಈಗ ನಾನು 1 ಕಪ್ ಅಷ್ಟು ಹಸಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ನಾನೇನು ಹಾಲನ್ನ ಬಿಸಿ ಮಾಡ್ಕೊಂಡಿಲ್ಲ, ಹೇಗೂ ಇದ್ರಲ್ಲಿ ಹಾಕೊಂಡಾಗ ಹೇಗೂ ಬೇಳೆ ಬಿಸಿ ಇರುತ್ತಲ್ವ, ಸೊ ಹಾಗೆ ಬಿಸಿ ಆಗ್ಬಿಡುತ್ತೆ ಹಾಲು. ಸೊ ಹಾಗೆ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಇದಕ್ಕೆ ನಾನು ಡೈರೆಕ್ಟಾಗಿ ಡ್ರೈ ಫ್ರೂಟ್ಸ್ನ ಹಾಕೊತಾ ಇದ್ದೀನಿ. ನೀವು ಬೇಕಂದ್ರೆ ರೋಸ್ಟ್ ಮಾಡಿ ಕೂಡ ನೀವು ಹಾಕೋಬಹುದು. ಸೊ ಈ ರೀತಿ ಮಾಡೋದ್ರಿಂದ ಕೆಲವರು ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟಪಡ್ತಾರೆ. ಸೊ ಅಂಥವ್ರಿಗೆ ಈ ಪಾಯಸ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಇನ್ನೂ ಬೇಕಾದ್ರೆ ದ್ರಾಕ್ಷಿ ಬೇಕಾದರೂ ಕೂಡ ನೀವು ಉಪಯೋಗಿಸ್ಕೋಬಹುದು. ಸೊ ನನ್ನ ಹತ್ರ ದ್ರಾಕ್ಷಿ ಇದ್ದಿಲ್ಲ, ಅದಕ್ಕೋಸ್ಕರ ನಾನು ದ್ರಾಕ್ಷಿ ಹಾಕೊಂಡಿಲ್ಲ, ಬರೀ ಬಾದಾಮ್ ಗೋಡಂಬಿನ ಹಾಕೊಂಡಿದ್ದೀನಿ. ಹಾಗೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ನಾನು ಹಸಿ ತೆಂಗಿನಕಾಯಿ ಏಲಕ್ಕಿ ಪುಡಿನ ಹಾಕೊಂಡು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬಾನೇ ಲೋ ಫ್ಲೇಮ್ ಅಂದರೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇದು ಕುದೀತಾ ಒಂದೇ ಒಂದು ನಿಮಿಷ, 1-2 ನಿಮಿಷ ಇದ್ರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಓಪನ್ ಮಾಡಿ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಹೆಸರುಬೇಳೆ ಪಾಯಸ ಜಸ್ಟ್ ಒಂದು 10-5 ನಿಮಿಷದಲ್ಲೇ ರೆಡಿ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.